ನಮಸ್ಕಾರ ಫ್ರೆಂಡ್. ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ನಾರಾಯಣು ಅಂತ ಇರ್ತಾರೆ. ನಾರಾಯಣು ಅಂತೇಳಿ ವ್ಯವಸಾಯವನ್ನು ಮಾಡ್ತಾ ಇರ್ತಾನೆ. ಆಗ ವ್ಯವಸಾಯ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾನೆ. ಉಳ್ಳೋದಕ್ಕೆ ಹೋಗ್ತಾನೆ. ತೋಟದಲ್ಲಿ ರೈತರ ಕೆಲಸ ಮಾಡ್ತಾ ಇರ್ತಾನೆ. ಆಗ ರಾಗಿಯನ್ನು ಬಿತ್ತಬೇಕು ಅಂತೇಳ್ಬಿಟ್ಟು ಹೋಗ್ತಾನೆ. ಉಳ್ತಾ ಇರ್ತಾನೆ ನಾರಾಯಣ. ಆಗ ಉಳ್ತಾ ಇದ್ದಾಗ ಹೆಂಡತಿಗೆ ಊಟ ತಗೋಬಾ ಅಂತ ಹೇಳಿಬಿಟ್ಟು ತೋಟಕ್ಕೆ ಹೋಗಿರ್ತಾನೆ. ಆಗ ಹೆಂಡತಿ ಅಡುಗೆ ಮಾಡಿಕೊಂಡು ತೋಟಕ್ಕೆ ಹೋಗ್ತಾಳೆ. ಜೋರಾಗಿ ಮಳೆ, ಗುಡುಗು, ಸಿಡ್ಲು ಬರುತ್ತೆ. ಆಗ ಬಂದಾಗ ಒಂದು ಹತ್ರ ಹೋಗಿ ಊಟವನ್ನು ಮಾಡ್ತಾ ಇರ್ತಾನೆ. ಆಗ ನಾರಾಯಣ ಹೆಂಡತಿ ಊಟವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಲಕ್ಷ್ಮೀ ವಿಗ್ರಹ ಒಂದು ಮೇಲೆ ಬಂದು ಜೋರಾಗಿ ಮಳೆ ಬಿದ್ದು ಸಿಡಿಲು ಬಿದ್ದು ಕಾಣಿಸುತ್ತದೆ ಅವರಿಗೆ. ಆಗ ಹೋಗಿ ಅವ್ರ ಹೆಂಡತಿ ಎತ್ಕೊಂಡು ಬರ್ತಾಳೆ. ಲಕ್ಷ್ಮೀ ವಿಗ್ರಹ ಇಲ್ಲಿ ಸಿಕ್ಕಿದೆ ಅಂಥೇಳಿ ತುಂಬ ಖುಷಿ ಪಡುತ್ತಾಳೆ. ಆಗ ಸಿಕ್ಕಿದ ಮೇಲೆ ಅವರು ದೇವರ ಅನುಗ್ರಹದಿಂದ ಇಲ್ಲಿ ಸಿಕ್ಕಿದೆ ಅಂಥೇಳಿ ಮನೆಗೆ ಎತ್ಕೊಂಡೋಗಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅವರು ತುಂಬ ಬಡತನದಲ್ಲಿ ಇರುತ್ತಾರೆ. ಆಗ ಲಕ್ಷ್ಮೀ ವಿಗ್ರಹ ಸಿಕ್ಕಿದ ಮೇಲೆ ತುಂಬ ಚೆನ್ನಾಗಿ ಆಗುತ್ತಾರೆ. ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ. ಆಗ ನಾರಾಯಣ ಹೆಂಡತಿ ಮಕ್ಕಳು ಎಲ್ಲ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಯಾರಿಗೂ ಹೇಳಿರೋದಿಲ್ಲ ನಮ್ಗೆ ಈ ಥರ ವಿಗ್ರಹ ಸಿಕ್ಕಿದೆ, ಲಕ್ಷ್ಮೀ ವಿಗ್ರಹ ಅಂತ. ಆಗ ಒಂದು ದಿವಸ ಅವರೇ ತಿಂದುಕೊಂಡು ಅವರೇ ಇದ್ದುಕೊಂಡು ಯಾರಿಗೂ ದಾನ ಧರ್ಮ ಏನೂ ಮಾಡುವುದಿಲ್ಲ, ಯಾರಿಗೂ ಏನು ಕೊಡುವುದೂ ಇಲ್ಲ. ಇದೇ ಥರನೇ ಮಾಡ್ತಾ ಇರ್ತಾರೆ. ಆದರೆ ನಾರಾಯಣ ಹೆಂಡತಿಗೆ ತುಂಬ ದುರಾಸೆ. ನಾವೇ ತಿನ್ನಬೇಕು, ನಾವೇ ಇರಬೇಕು, ನಾವೇ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತದೆ. ಆಗ ಆ ಥರ ಆಸೆ ಇದ್ಮೇಲೆ ಅವ್ರು ಯಾರಿಗೂ ಕೊಡೋದಿಲ್ಲ. ಆಗ ಲಕ್ಷ್ಮೀದೇವಿಯು ಕನಸಲ್ಲಿ ಬಂದು ಹೇಳುತ್ತಾಳೆ ನಾರಾಯಣಿಗೆ, ನೀನು ಯಾರಿಗೂ ದಾನ ಮಾಡುವುದಿಲ್ಲ, ನೀನು ಯಾರಿಗೂ ಕೊಡುವುದಿಲ್ಲ, ನೀನು ಎಷ್ಟು ದಾನ ಧರ್ಮಗಳು ಎಲ್ಲ ಮಾಡಿ ನೀನು ತಿಂದು ಇನ್ನೊಬ್ರಿಗೂ ಕೊಟ್ಟರೆ ನನಗೆ ಖುಷಿ ಆಗುತ್ತದೆ, ಇಲ್ಲ ಅಂದರೆ ಖುಷಿ ಆಗೋದಿಲ್ಲ, ನಾನು ಇಂಥ ಮನೆಯಲ್ಲಿ ನಾನು ಇರುವುದಿಲ್ಲ, ನಾನು ಹೊರಟು ಹೋಗುತ್ತೇನೆ ಅಂತೇಳಿ ನಾರಾಯಣಿಗೆ ಕನಸಲ್ಲಿ ಬಂದು ಹೇಳುತ್ತಾಳೆ ಲಕ್ಷ್ಮೀದೇವಿ. ಆಗ ಹೇಳಿದ ಮೇಲೆ ನಾರಾಯಣನಿಗೆ ಭಯ ಎತ್ಕೊಬಿಡುತ್ತೆ. ನಾನು ಏನು ಮಾಡುವುದು? ಈ ವಿಗ್ರಹವನ್ನು ತಗೊಂಡೋಗಿ ಎಲ್ಲಾದರೂ ಹಡ ಇಡೋಣ, ಇಲ್ಲಾಂದರೆ ನಮ್ಮ ಮನೆ ಬಿಟ್ಟು ಹೊರಟೋಗ್ತಾಳೆ ಅಂತೇಳಿ ಒಬ್ಬ ಸೇಟುವನ್ನು ಮಾತಾಡಿಬಿಟ್ಟು ಆ ಸೇಟುಗೆ ಹೇಳುತ್ತಾನೆ, ನನಗೆ ಹಣ ಕೊಡು, ನೀನು ಲಕ್ಷ್ಮೀದೇವಿಯನ್ನು ಈ ಥರ ತಗೋ ಅಂತ ಹೇಳುತ್ತಾನೆ. ಆದರೆ ಲಕ್ಷ್ಮೀದೇವಿ ಕನಸಲ್ಲಿ ಬಂದು ನೀನು ದಾನ ಧರ್ಮಗಳನ್ನು ಮಾಡು, ನೀನು ತಿನ್ನು, ಇನ್ನೊಬ್ಬರಿಗೆ ಹಾಕು ಅಂತ ಹೇಳಿದರೆ ಹೊರತು ನನ್ನನ್ನು ಮಾರಿಬಿಡು ಅಂತ ಹೇಳಿರೋದಿಲ್ಲ. ಆದರೆ ನಾರಾಯಣನಿಗೆ ಮಾರಿಬಿಟ್ಟರೆ ನನಗೆ ದುಡ್ಡು ಕೊಡುತ್ತಾರೆ, ಲಕ್ಷ್ಮೀದೇವಿ ಹೊರಟು ಹೋದರೆ ನನಗೆ ದುಡ್ಡು ಸಿಗೋದಿಲ್ಲ ಅಂಥೇಳಿ ನಾರಾಯಣ ಏನು ಮಾಡುತ್ತಾನಂದರೆ ಸೇಟುಗೆ ಎತ್ಕೊಂಡೋಗಿ ಮಾರಿಬಿಡುತ್ತಾನೆ. ಆಗ ಸೇಟು ಸ್ವಲ್ಪ ಹಣ ಕೊಟ್ಟು ಕಳಿಸುತ್ತಾನೆ. ಆಗ ಮನೆಯಲ್ಲಿ ಬಂದು ಹಣವನ್ನು ತಂದು ಮನೆ ಕಟ್ಟಿಸಿ ಚೆನ್ನಾಗಿ ಇರುತ್ತಾರೆ. ಆದರೆ ಸ್ವಲ್ಪ ದಿನಕ್ಕೆ ಎಲ್ಲ ನಾಶವಾಗೋಗ್ಬಿಡುತ್ತದೆ. ಆಗ ತುಂಬ ಕಷ್ಟಗಳು ಬಂದು ಬಿಡುತ್ತದೆ. ಎಲ್ಲಿ ನೋಡಿದರೂ ಅವ್ರ ಮನೇಲಿ ಏನೂ ಇರುವುದಿಲ್ಲ ತಿನ್ನೋದಕ್ಕೆ, ಅಷ್ಟೊಂದು ಕಷ್ಟ ಬಂದು ಬಿಡುತ್ತದೆ. ಆಗ ನಾರಾಯಣ ಹೆಂಡತಿಗೆ ಗೊತ್ತಾಗುತ್ತದೆ, ನಾವು ಮಾಡಿದ್ದು ತಪ್ಪು ಕೆಲಸ. ವಿಗ್ರಹವನ್ನು 100 ಜನಕ್ಕೆ ಅದು ಮಾರಿಬಾರದಾಗಿತ್ತು. ನಮ್ಮ ಮನೇಲಿ ಇಟ್ಟು ಪೂಜೆಗಳನ್ನು ಮಾಡ್ತಾ ಇದ್ರಲ್ಲ, ನಾವು ಅದೇ ಥರನೇ ಮಾಡಿ ಆ ದೇವಿ ನಮಗೆ ಒಲಿದಿದ್ದಳು. ನಾವು ಏನಾದರೂ ಬೇರೆಯವರಿಗೆ ಸಹಾಯ ಮಾಡಿದ್ದರೆ ಆ ತಾಯಿ ಎಲ್ಲೂ ಹೋಗುತ್ತಿರಲಿಲ್ಲ. ನಿಮ್ಮ ದುರಾಸೆಯಿಂದ ಈ ಥರ ಆಯಿತು ಅಂತೇಳಿ ನಾರಾಯಣ ಹೆಂಡತಿಗೆ ಗೊತ್ತಾಗುತ್ತದೆ. ಆಗ ಸೇಟು ಅದನ್ನು ಎತ್ತಿಕೊಂಡು ಹೋಗಿ ಒಂದು ಕಬೋರ್ಡಿನಲ್ಲಿ ಇಟ್ಟು ಪೂಜೆಯನ್ನು ಮಾಡುತ್ತಿದ್ದ. ಆಗ ಮಾಡುತ್ತಿದ್ದಾಗೆ ಸೇಟು ಚೆನ್ನಾಗಾದ. ಅವರ ಹೆಂಡತಿ ಮಕ್ಕಳು ಎಲ್ಲ ತುಂಬ ಖುಷಿಯಾದರು. ಆದರೆ ಯಾವಾಗಲೂ ಬೆಳಗ್ಗೆ ಎದ್ದಿದ ತಕ್ಷಣ ಆ ಸೇಟು ಆ ಲಕ್ಷ್ಮೀದೇವಿಗೆ ಪೂಜೆ ಮಾಡುವುದು ನೋಡಿ ಆ ಲಕ್ಷ್ಮೀದೇವಿ ಸೇಟು ಮನೆಯಲ್ಲೇ ಎದ್ದು ಬಿಡುತ್ತಾಳೆ. ನನಗೆ ಈ ಥರ ಪೂಜೆಗಳು ಯಾರು ನನಗೆ ಈ ಥರ ಚೆನ್ನಾಗಿ ಮಾಡುತ್ತಾರೋ, ಬೆಳಗ್ಗೆ ಸಂಜೆ ಯಾರು ದೀಪ ಹಚ್ಚುತ್ತಾರೋ ಅವ್ರ ಮನೆಯಲ್ಲೇ ಇರುತ್ತೇನೆ ಅಂತೇಳಿ ಆ ಸೇಟುಗೆ ತುಂಬ ಭರವಸೆ ಕೊಟ್ಟಳು. ಸೇಟುಗೆ ಕನಸಲ್ಲಿ ಬಂದು ಹೇಳಿದಳು, ನನ್ನನ್ನು ಎಲ್ಲೂ ಕಳಿಸಬೇಡ, ನನ್ನನ್ನು ಎಲ್ಲೂ ಕೊಡಲು ಬೇಡ, ನಿನ್ನ ಮನೆಯಲ್ಲೇ ಇಟ್ಟುಕೋ, ನಾನು ನಿಮ್ಮ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದ ಮೇಲೆ ವರಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬ ಒಂದು ಬರುತ್ತದೆ. ಆಗ ಬಂದ ಮೇಲೆ ಆ ಸೇಟು ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದಿಂದ ಎಲ್ಲರಿಗೂ ಊಟಗಳು, ಬಟ್ಟೆಗಳು,
ಎಲ್ಲವನ್ನು ಕೊಡುತ್ತಾನೆ. ಆಗ ಕೊಟ್ಟಿದ ಮೇಲೆ ಮಹಾಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತದೆ. ನನ್ನ ಹೆಸರು ಹೇಳಿ ಇಷ್ಟು ಜನಕ್ಕೆ ಊಟ ಆಗ್ತಾ ಇದೆಯಾ, ಇಷ್ಟು ಜನಕ್ಕೆ ಬಟ್ಟೆಗಳು ಕೊಡ್ತಾ ಇದೆಯಾ, ಇಷ್ಟು ದಾನ ಧರ್ಮ ಮಾಡ್ತಾ ಇದೆಯಾ, ನಿನ್ನ ಮನೆಯಲ್ಲೇ ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ ಅಂತೇಳಿ ಆಗ ಸೇಟು ಮನೆಯಲ್ಲೇ ಇದ್ದು ಬಿಡುತ್ತಾಳೆ ಮಹಾಲಕ್ಷ್ಮಿ. ಆಗ ಆ ಸೇಟು ಅವರ ಕಾಲದಿಂದಲೂ ಕಾಲದಿಂದಲೂ ಅವರ ಮಕ್ಕಳಿಗೆ, ಅವರ ತಂದೆಗೆ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಹೇಳಿಕೊಂಡು ಬರುತ್ತಾರೆ. ಯಾವುದೇ ಹಬ್ಬ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ವರಲಕ್ಷ್ಮಿ ಹಬ್ಬವನ್ನು ದೀಪಾವಳಿ ಹಬ್ಬದಲ್ಲಿ ಆಗಿರಲಿ, ಯಾವಾಗಲೇ ಆಗಿರಲಿ, ಆ ಯಮ್ಮನನ್ನು ತಿಳಿದುಕೊಂಡು ಯಾವಾಗಲೂ ಪೂಜೆಯನ್ನು ಮಾಡಬೇಕು ಅಂತೇಳಿ ಆ ಸೇಟು ಅವರಿಗೆ ಹೇಳುತ್ತಾರೆ. ಆಗ ಅವರು ಸೇಟು ಅವರು ಪ್ರತಿದಿನವೂ ಆ ಲಕ್ಷ್ಮೀ ದೇವಿಯನ್ನು ತಿಳಿದುಕೊಳ್ಳುತ್ತಾರೆ. ಆಗ ಅವರಿಗೆ ಅದಕ್ಕೆ ಲಕ್ಷ್ಮೀ ದೇವಿ ಅಷ್ಟು ಒಲಿದಿದ್ದಾಳೆ. ರೈತ ಎಷ್ಟೇ ಕೆಲಸ ಮಾಡಿದರೂ, ಎಷ್ಟೇ ಕೆಲಸ ಮಾಡಿದರೂ ಅವರಿಗೆ ದುಡ್ಡು ಒಲಿಯುವುದೇ ಇಲ್ಲ. ಏಕೆ ಅಂದರೆ ಲಕ್ಷ್ಮೀ ದೇವಿಯನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಅವರಿಗೆ ಒಲಿಯೋದಿಲ್ಲ. ಆದರೆ ಸೇಟು ಅವರಿಗೆ ದಿನನಿತ್ಯ ಪೂಜೆಗಳು, ದಿನನಿತ್ಯ ಆ ಅಮ್ಮನಿಗೆ ಅಷ್ಟು ಹಣ ಸಂಪತ್ತೆಲ್ಲ ಇಡುತ್ತಾರೆ. ಅದಕ್ಕೆ ಅವರಿಗೆ ಅಷ್ಟು ದೇವಿ ಒಲಿಯುತ್ತಾಳೆ. ನೋಡಿ ಫ್ರೆಂಡ್, ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್.